ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ಕೊಂಡು, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾವ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲಿಯೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಇಲ್ಲಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ನೀವು ತುಂಬ ಬದಲಾಗಿದ್ದೀರಾ ಅನ್ನೋ ಭಾವನೆ ಇವರ ಮನಸ್ಸಿನಲ್ಲಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನನಗೂ ಒಂದು ಲೈಫ್ ಇದೆ ಅನ್ನೋ ಆ್ಯಟಿಟ್ಯೂಡನ್ನು ನೀವು ಈಗ ಬೆಳೆಸ್ಕೊಂಡಿದ್ದೀರಾ. ನಿಮ್ಮ ಬಗ್ಗೆ ನೀವು ತುಂಬ ಕಾನ್ಫಿಡೆಂಟಲ್ಲಿದ್ದೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ನೀವು ಚೇಂಜಸ್ ಆಗಿದ್ದೀರಾ, ನಿಮ್ಮಲ್ಲಿ ಬದಲಾವಣೆಗಳಾಗಿದೆ ಅಂತ ಇವರು ಯೋಚಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಇವರಿಂದ ನೀವು ದೂರ ಆಗ್ತಾ ಇದ್ದೀರಾ ಏನೋ ಅನ್ನೋ ರೀತಿ ಡೌಟ್ ಕೂಡ ಪಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಒಂದು ಡೌಟ್ ಬರುವಂಥದ್ದು, ಇವರಿಂದ ದೂರ ಆಗ್ತಿದ್ದೀರೇನೋ, ಇವರನ್ನು ಬಿಟ್ಟು ಹೋಗ್ತಾ ಇದ್ದೀರೇನೋ, ಅಥವಾ ಇವ್ರಿಗೆ ಕೇರ್ ಮಾಡ್ತಾ ಇಲ್ವೇನೋ, ಮೊದಲಿನಷ್ಟು ಇಂಟ್ರೆಸ್ಟನ್ನು ಈ ರಿಲೇಷನ್ಶಿಪ್ಪಲ್ಲಿ ನೀವು ತೋರಿಸ್ತಾ ಇಲ್ವೇನೋ, ಇವರಿಗೆ ವ್ಯಾಲ್ಯೂ ಕೊಡ್ತಾ ಇಲ್ವೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲಿನ ರೀತಿ ತುಂಬ ಗಾಬರಿ ಆಗ್ತಾ ಇಲ್ಲ, ತುಂಬ ಸೈಲೆಂಟಲ್ಲಾಗಿ ಇರ್ತೀರಾ. ಅಂದರೆ ಇವ್ರು ಏನೇ ಹೇಳಿದ್ರು ಕೂಡ ಕಾಮ್ ಆಗಿರ್ತೀರಾ. ನಿಮ್ಮ ಬಗ್ಗೆ ನೀವು ಫೋಕಸನ್ನು ಮಾಡ್ಕೊಳ್ತೀರಾ. ಇವರಲ್ಲಿ ನಿಮಗೆ ಮೊದಲಿನ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅನ್ನೋ ರೀತಿ ಕೂಡ ಡೌಟ್ ಪಡ್ತಾ ಇದ್ದಾರೆ. ಅಂದರೆ ನಿಮ್ಮ ಸ್ವಂತ ಲೈಫ್ನಲ್ಲಿ ಸ್ಟೇಬಲ್ ಆಗ್ತಾ ಬರ್ತಾ ಇರೋದು, ನಿಮ್ಮನ್ನು ನೀವು ಹೆಚ್ಚು ಕಾಮ್ ಆಗಿಟ್ಕೊಳ್ತಾ ಇದ್ದೀರಾ, ಶಾಂತಿಯುತವಾಗಿ ಇರ್ತಾ ಇದ್ದೀರಾ. ಇವರನ್ನು ಸ್ವಲ್ಪ ಕೇರ್ ಮಾಡೋದನ್ನು ಕಡಿಮೆ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಕೂಡ ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಬೇರೆ ಯಾರಾದರೂ ಬಂದಿದ್ದಾರಾ? ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನಿಮಗೆ ಕ್ಲೋಸ್ ಆಗಿ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ರಿಲೇಷನ್ಶಿಪ್ಪಲ್ಲಿ ಹೊಸದಾಗಿ ಯಾರಾದರೂ ಬಂದಿದೆಯಾ? ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಬೇರೆ ಥರ ಥಿಂಕ್ ಮಾಡ್ತಾ ಇದ್ದೀರಾ. ಈ ಪರ್ಸನ್ ಕಡೆಯಿಂದ ನಿಮಗೇನಾದರೂ ಹರ್ಟ್ ಆಗಿದ್ದರೆ ಅದರ ಬಗ್ಗೆ ಹೆಚ್ಚು ಥಿಂಕ್ ಮಾಡಿ ಈ ರೀತಿ ಬದಲಾಗಿದ್ದೀರಾ ಅನ್ನೋ ರೀತಿ ಕೂಡ ಇವರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಕ್ವಶನ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಂಡಿರೋದು, ಅಂದರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ನಡವಳಿಕೆ ಆಗಿರ್ಬೋದು, ನೀವು ಮಾತನಾಡುವ ರೀತಿ ಆಗಿರ್ಬೋದು, ಏನೇ ಕೂಡ ಚೇಂಜ್ ಆಗಿದ್ರೂ ಕೂಡ, ನಿಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮಲ್ಲಿ ನೀವು ಏನೇ ಚೇಂಜ್ ಮಾಡ್ಕೊಂಡಿದ್ರು ಕೂಡ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತಲ್ಲ. ಆದರೆ ನಿಮ್ಮ ಬದಲಾವಣೆ, ನಿಮ್ಮ ಚೇಂಜಸ್ ಏನಿದೆ ಅದರ ಸ್ಪೀಡನ್ನು ನೋಡಿ ಇವ್ರಿಗೆ ಹೆದರಿಕೆ ಆಗ್ತಾ ಇದೆ. ಇಷ್ಟು ಚೇಂಜ್ ಆಗಿಬಿಟ್ರೆ ಮುಂದೆ ಇವರನ್ನೇ ಬೇಡ ಅಂತ ಹೇಳಿಬಿಟ್ರೆ, ಅಥವಾ ಇವರ ರಿಲೇಷನ್ಶಿಪ್ಪಿಂದ ನೀವು ಹೊರಟು ಹೋದರೆ, ದೂರ ಆದರೆ ಅನ್ನೋ ಚಿಂತೆ ಕೂಡ ಇವರನ್ನು ಕಾಡ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಅಂದ್ಕೊಳ್ತಿರೋದು ಇವರಿಗೆ ನಾನು ಬೇಕಿಲ್ವೇನೋ, ನನ್ನಿಂದ ದೂರ ಹೊರಡಬೇಕು ಅಂದ್ಕೊಂಡಿದ್ದಾರೇನೋ, ಮೊದಲಿನಂತೆ ನನಗೆ ಟೈಮ್ ಕೊಡ್ತಾ ಇಲ್ಲ, ಕೇರ್ ಕೊಡ್ತಾ ಇಲ್ಲ, ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಇವರ ಮನಸ್ಸಿನ ಭಾವನೆಗಳು. ಇದು ಪ್ರೆಸೆಂಟಲ್ಲಿ ಈ ರೀತಿಯ ಥಾಟ್ಸ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮನ್ನು ನೀವು ಹೆಚ್ಚು ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ಕಡೆಗೆ ನೀವು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀರಾ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ಪರ್ಸನ್ಗೆ ಸ್ವಲ್ಪ ಜಲಸಿ ಫೀಲ್ ಕೂಡ ಮಾಡ್ಕೊಳ್ತಾರೆ. ಅಂದರೆ ಇವರಿಂದ ದೂರ ಆಗ್ತಿರೇನೋ ಅನ್ನೋ ರೀತಿಯ ಕೂಡ ಅಂದ್ಕೊಳ್ತಿದ್ದಾರೆ. ಆದರೆ ಈ ಪರ್ಸನ್ ಇವರ ಮನಸ್ಸಿನಲ್ಲಿರೋದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಇದ್ದಾರೆ, ಹೇಳ್ಕೊಳ್ಳೋಕ್ಕೆ ಕೂಡ ಆಗ್ತಾ ಇಲ್ಲ. ನೀವು ತುಂಬ ಸ್ಟ್ರಾಂಗ್ ಆಗಿರೋ ರೀತಿ ಇವರಿಗೆ ಅನ್ನಿಸ್ತಾ ಇದೆ. ತುಂಬ ಮಿಕ್ಸೆಡ್ ಫೀಲಿಂಗನ್ನು ಬೆಳೆಸ್ಕೊಂಡಿದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಕೂಡ. ಅಂದರೆ ನೀವು ಮೊದಲಿನ ರೀತಿ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಇವರಿಗೆ ಟೈಮ್ ಕೊಡಬೇಕಾದ್ರೆ, ಅಥವಾ ಇವರಿಗೆ ವ್ಯಾಲ್ಯೂ ಕೊಡಬೇಕಾದ್ರೆ, ಇವ್ರ ಜೊತೆ ಮಾತಾಡಬೇಕಾದ್ರೆ ಈ ಪರ್ಸನ್ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ಅಥವಾ ಇವರ ಬಿಹೇವಿಯರಿಂದ ಆಗಿರ್ಬೋದು, ಇವರ ನಡವಳಿಕೆಯಿಂದ ಆಗಿರ್ಬೋದು, ನೀವು ನೋವು ಪಟ್ಕೊಂಡಿರಬಹುದು. ಅಂದರೆ ಪಾಸ್ಟ್ನ ವಿಷಯ ನಾನು ಹೇಳ್ತಾ ಇರೋದು. ಆಗೆಲ್ಲ ಈ ಪರ್ಸನ್ಗೆ ನಿಮಗೆ ಟೈಮ್ ಕೊಡೋದಕ್ಕೆ ಸಾಧ್ಯ ಆಗಿಲ್ವೇನೋ. ಬಟ್ ಈಗ ಈ ಪರ್ಸನ್ ಬಗ್ಗೆ ನೀವು ಸ್ವಲ್ಪ ಕೇರ್ ಕಡಿಮೆ ಮಾಡಿದಾಗ ನಿಮ್ಮ ಬಗ್ಗೆ ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲಿ ನನ್ನಿಂದ ದೂರ ಹೋಗ್ತಾರೇನೋ ಅನ್ನೋ ರೀತಿ ಇವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ, ಫ್ಯೂಚರಲ್ಲಿ ಈ ರಿಲೇಷನ್ಶಿಪ್ ಮುಂದೆ ಹೇಗೆ ಹೋಗ್ಬೋದು ಅನ್ನೋ ರೀತಿ ಕೂಡ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ರೀತಿಯ ಚೇಂಜಸ್ಗಳೇನಾದರೂ ನಿಮ್ಮ ಲೈಫ್ನಲ್ಲಿ ನೀವು ಮಾಡ್ಕೊಂಡಿದ್ರೆ, ಅಂದರೆ ಸೆಲ್ಫ್ ಲವ್ ಅನ್ನೋದು ತುಂಬ ಒಳ್ಳೆಯದು. ಸೆಲ್ಫ್ ಲವ್ವನ್ನು ಎಲ್ಲರೂ ಕೂಡ ಮಾಡ್ಕೊಳ್ಬೇಕಾದದ್ದೇ. ಅವರವರ ಬಗ್ಗೆ ಗಮನ ಇರಬೇಕು. ಅವರಿಗೆ ಗಮನ ಇಟ್ಟರೆ ಮಾತ್ರ ಬೇರೆ ಎಲ್ಲ ವಿಷಯಗಳ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಅದೇ ರೀತಿ ಸೆಲ್ಫ್ ಲವ್ವನ್ನು ಕೂಡ ಮಾಡ್ಕೋಬೇಕು. ಆದರೆ ಈ ವ್ಯಕ್ತಿಯನ್ನು ನೀವು
ಈ ವ್ಯಕ್ತಿಯ ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕು ಅಂತ ಬಯಸ್ತಾ ಇದ್ದರೆ, ಈ ಪರ್ಸನ್ ರಿಲೇಷನ್ಶಿಪ್ ನಿಮಗೆ ಬೇಕು ಅಂತ ಇದ್ದರೆ ಸಣ್ಣ ಒಂದು ಕ್ಲಾರಿಟಿಯನ್ನು ಅಥವಾ ನೀವಿಬ್ಬರು ಒಟ್ಟಿಗೆ ಕೂತು ಕಮ್ಯುನಿಕೇಷನನ್ನು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಇದರಿಂದ ಈ ಪರ್ಸನ್ಗೆ ಒಂದು ದೊಡ್ಡ ರಿಲೀಫ್ ಅನ್ನೋದು ಸಿಗಬಹುದು. ಅಂದರೆ ನೀವಿಲ್ಲಿ ಈ ರೀತಿಯ ಚೇಂಜಸ್ಗಳನ್ನಾದರೂ, ನಿಮ್ಮಲ್ಲಿ ತುಂಬ ಬದಲಾವಣೆಗಳನ್ನು ನೀವು ಮಾಡಿಕೊಂಡಿದ್ರೆ ನೀವು ಈ ಪರ್ಸನ್ ಜೊತೆ ಎಲ್ಲ ಮಾತುಕತೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಂದರೆ ನಿಮ್ಮ ಬಿಹೇವಿಯರಲ್ಲಿ ಏನು ಬದಲಾವಣೆ ಆಗಿದೆ ಅದರ ಬಗ್ಗೆ ಇವರು ತುಂಬ ಟೆನ್ಷನ್ ಆಗಿದ್ದಾರೆ. ಆದರೆ ನಿಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಇದೆಲ್ಲವೂ ಅಕಸ್ಮಾತ್ ಚೇಂಜ್ ಆಗಿದ್ದರೆ ಈ ಪರ್ಸನ್ಗೆ ಅದೆಲ್ಲ ಇಷ್ಟ ಆಗ್ತಾ ಇದೆ, ನಿಮ್ಮನ್ನು ನೋಡೋದಕ್ಕೆ ಖುಷಿ ಆಗ್ತಾ ಇದೆ. ಆದರೆ ನೀವು ಇವರನ್ನು ಕೇರ್ ಮಾಡದೇ ಇರೋದು ಅಥವಾ ಇವರ ಮಾತಿಗೆ ಸಿಗದೆ ಇರೋದು, ಟೈಮ್ ಕೊಡದೇ ಇರೋದು, ಇದೆಲ್ಲದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ ಯಾವ ರೀತಿ ಹೋಗ್ಬೋದು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯ ಚೇಂಜಸ್ ನಿಮ್ಮಲ್ಲಿ ಆಗಿದ್ದರೆ ಅದನ್ನು ಈ ಪರ್ಸನ್ ಜೊತೆ ಶೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾವ ರೀತಿ ನೀವು ಚೇಂಜ್ ಆಗಿದ್ದೀರಾ ಅನ್ನೋದರ ಬಗ್ಗೆ ಆಗಲಿ, ಅಥವಾ ನಿಮ್ಮನ್ನು ನೀವು ಎಷ್ಟು ಸೆಲ್ಫ್ ಲವನ್ನು ಕೊಡ್ತಾ ಇದ್ದೀರಾ ಅನ್ನೋದರ ಬಗ್ಗೆ ಆಗಲಿ, ಅಥವಾ ಈ ಲೈಫ್ನಲ್ಲಿ ನಿಮಗೂ ಇಂಪಾರ್ಟೆನ್ಸನ್ನು ನೀವು ಕೊಡ್ತಾ ಇದ್ದೀರಾ ಅನ್ನೋ ರೀತಿ ಆಗಲಿ ನೀವು ಹೇಳ್ಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಅಥವಾ ನೀವು ಈ ಪರ್ಸನ್ ಹತ್ರ ಕ್ಲಿಯರಾಗಿ ಹೇಳ್ಕೋಬೋದು, ನೀವು ನನಗೆ ಟೈಮ್ ಕೊಡಬೇಕು, ನನ್ನ ಮಾತುಗಳಿಗಾಗಲಿ ನನಗೆ ವ್ಯಾಲ್ಯೂ ಕೊಡಬೇಕು, ನನಗೆ ಕೇರ್ ಕೊಡಬೇಕು ಅನ್ನೋ ರೀತಿ ನೀವು ಕೂಡ ನಿಮ್ಮ ಮಾತುಗಳನ್ನು ಶೇರ್ ಮಾಡಿಕೊಂಡ್ರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೂ ಕೂಡ ಅದು ಎಂಡ್ ಆಗುವ ಸಾಧ್ಯತೆ ತುಂಬ ಕಾಣಿಸ್ತಾ ಇದೆ. ಇದು ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಅವರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂತ್ಕೊಂಡು ಮಾತಾಡಿದ್ರೆ ಮಾತ್ರ ಎಲ್ಲ ವಿಷಯಗಳು ಕ್ಲಿಯರ್ ಆಗೋದಕ್ಕೆ ಸಾಧ್ಯ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಆ ಭಾವನೆಗಳನ್ನು, ಆ ಫೀಲಿಂಗ್ಸ್ಗಳನ್ನು ಅವ್ರ ಹತ್ರ ಹೇಳ್ಕೋಬೇಕು. ಅವರು ಕೂಡ ಅವರ ಮನಸ್ಸಿನಲ್ಲಿರೋದನ್ನು ಯಾವುದೇ ಮುಚ್ಚುಮರೆ ಇಲ್ಲದೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ರಿಲೇಷನ್ಶಿಪ್ ಅನ್ನೋದು ಮುಂದಕ್ಕೆ ಅಂದರೆ ಸ್ಟ್ರಾಂಗ್ ಆಗಿ ಒಂದು ಒಳ್ಳೆಯ ಬಾಂಡಿಂಗಲ್ಲಿ ಮುಂದುವರಿಯುತ್ತೆ. ಬಟ್ ಈ ಪರ್ಸನ್ ಏನಿದ್ದಾರೆ ಪಾಸ್ಟಲ್ಲಿ ನಿಮಗೆ ತುಂಬ ನೋವನ್ನು ಕೊಟ್ಟಿರ್ಬೋದು. ಅಂದರೆ ಇವರ ಮಾತುಗಳಿಂದಾಗಲಿ, ಇವರ ಬಿಹೇವಿಯರಿಂದಾಗಲಿ ಇವರು ನಿಮಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಪಾಸ್ಟ್ನ ಎನರ್ಜಿಯನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಪರ್ಸನ್ ಆ ರೀತಿಯೆಲ್ಲ ಮಾಡಿರೋದ್ರಿಂದ ನಿಮ್ಮನ್ನು ನೀವು ಈಗ ಚೇಂಜ್ ಮಾಡ್ಕೊಂಡಿರಬಹುದು. ನೀವು ತುಂಬ ಬದಲಾಗಿದ್ದೀರಾ ಅಂತ ಇವರ ಮನಸ್ಸಿಗೆ ಈಗ ಬಂದಿರೋದ್ರಿಂದ ಮುಂದೆ ಯಾವ ರೀತಿಯ ನಿರ್ಧಾರವನ್ನು ತಗೊಳ್ಬೋದು ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ನೀವು ದೂರ ಆಗ್ತಿದ್ದೀರಾ, ಇವರ ಬಗ್ಗೆ ಇರುವ ಕೇರ್ ಕಡಿಮೆಯಾಗಿದೆ, ಇಂಟ್ರೆಸ್ಟ್ ಕಡಿಮೆಯಾಗಿದೆ ಅನ್ನೋ ಇನ್ಸೆಕ್ಯೂರಿಟಿ ಫೀಲ್ ಏನಿದೆ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಕಡೆ ಬರೋ ಥರ ಮಾಡ್ತಾ ಇರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಅವರಿಗೆ ಕ್ಲಾರಿಟಿ ಬೇಕಾಗುತ್ತೆ, ಯಾಕೆ ಈ ರೀತಿ ಚೇಂಜ್ ಆಗ್ತಾ ಇದ್ದೀರಾ. ಹಾಗಾಗಿ ಇವರು ನಿಮ್ಮ ಕಡೆಗೆ ಬಂದು ನಿಮ್ಮ ಹತ್ರ ಕಮ್ಯುನಿಕೇಷನ್ನ ಮಾಡಲು ಪ್ರಯತ್ನ ಪಡ್ತಾರೆ, ಟ್ರೈ ಮಾಡ್ತಾರೆ. ಅಂದರೆ ಏನೇ ವಿಷಯ ಇದ್ದರೂ ಸರಿಯಾಗಿ ಹೇಳು, ಈ ರೀತಿಯ ಚೇಂಜಸ್ ಆಗೋದಕ್ಕೆ ಕಾರಣ ಏನು, ನನ್ನನ್ನು ದೂರ ಮಾಡೋದಕ್ಕೆ ಕಾರಣ ಏನು, ಕ್ಲಾರಿಟಿ ಕೊಡು ಅಂತ ನಿಮ್ಮ ಹತ್ರ ಮಾತಾಡುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇಲ್ಲಿ ಇಮಿಡಿಯೇಟಾಗಿ ಈ ರೀತಿಯ ಚೇಂಜಸ್ ಆಗೋದಿಲ್ಲ. ಈ ಪರ್ಸನ್ ಬರೋದಕ್ಕೂ ಸ್ವಲ್ಪ ಟೈಮ್ ಬೇಕು. ನಿಮ್ಮನ್ನು ತುಂಬ ಗಮನಿಸ್ತಾ ಇದ್ದಾರೆ, ನಿಮ್ಮ ಮಧ್ಯೆ ಏನೋ ಬದಲಾಗ್ತಾ ಇದೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಲಿ ಏನೋ ಬದಲಾಗ್ತಾ ಇದೆ, ನಿನ್ನ ಫೀಲಿಂಗ್ಸ್ ಏನು, ನೀನು ನನಗೆ ಬಹಳ ಮುಖ್ಯ, ಈ ರೀತಿಯ ಇವರ ಮನಸ್ಸಿನ ಮಾತುಗಳು, ಇವರ ಹೃದಯದ ಮಾತುಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು. ಆ ರೀತಿಯ ಚಾನ್ಸಸ್ ಕೂಡ ತುಂಬ ಇದೆ. ನಿಮ್ಮಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಹಳ ಮಟ್ಟಿಗೆ ಕ್ಲಿಯರ್ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಅಂದರೆ ಫ್ಯೂಚರಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ರು, ಏನೇ ಜಗಳಗಳು ಬಂದಿದ್ರು ನಿಮ್ಮಿಬ್ಬರ ನಡುವೆ, ಅದೆಲ್ಲವೂ ಕ್ಲಿಯರ್ ಆಗುವ ಚಾನ್ಸಸ್ ತುಂಬ ಇದೆ. ನಿಮ್ಮ ಬದಲಾವಣೆ ಅಥವಾ ನೀವು ಬದಲಾಗ್ತಿರೋದು ಇವರಿಗೆ ತುಂಬ ಶಾಕ್ ಆಗ್ತಾ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಕೆಲವರ ಎನರ್ಜಿಯನ್ನು ನಾನು ಹೇಳ್ತಾ ಇರೋದು, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನೀವು ಸ್ವಲ್ಪ ಬದಲಾಗಿರಬಹುದು ಈಗ. ಆ ರೀತಿಯ ಫೀಲ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು ಅಥವಾ ಹೇಳ್ಕೊಳ್ದೆ ಕೂಡ ಇರಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪರ್ಸನ್ ತುಂಬ ಮೆಚ್ಯೂರ್ ಆಗುವಂಥ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿಯನ್ನು ತಗೋಬೋದು. ಅಂದರೆ ನಿಮ್ಮ ಬಗ್ಗೆ ತುಂಬ ಕೇರನ್ನು ತೋರಿಸ್ಬೋದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಮೆಚ್ಯೂರಿಟಿಯನ್ನು ತೋರಿಸ್ಬೋದು. ಆ ರೀತಿಯ ಎನರ್ಜಿ ಕೂಡ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಇರುವ ಫ್ಯೂಚರ್ ಔಟ್ಕಮ್ ಏನಿದೆ ಅಂತ ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಎಂಡ್ ಆಗುತ್ತೆ ಅನ್ನೋ ಎನರ್ಜಿ ಇಲ್ಲ. ಡಿಸ್ಟೆನ್ಸ್ ಅಂತೂ ಇದೆ, ಬ್ರೇಕಪ್ ಎನರ್ಜಿ ಕಾಣಿಸ್ತಾ ಇಲ್ಲ. ನಿಮ್ಮ ರಿಲೇಷನ್ಶಿಪ್ ಏನಿದ್ರು, ಎಮೋಷನ್ಸ್ ಏನಿದ್ರು ಅದು ಓಪನ್ ಅಪ್ ಆಗುವ ಸಾಧ್ಯತೆ ಇದೆ. ಇವರು ತಮ್ಮ ಇನ್ಸೆಕ್ಯೂರಿಟಿ ಅಥವಾ ಲವ್ ಎಲ್ಲವನ್ನು ಫೈನಲ್ ಆಗಿ ನಿಮ್ಮ ಹತ್ರ ಬಂದು ಹೇಳ್ಕೋಬೋದು. ಆ ರೀತಿಯ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಲೆನ್ಸ್ಡ್ ಎನರ್ಜಿ ಕಾಣಿಸ್ತಾ ಇದೆ. ತುಂಬ ಸ್ಪೀಡಾಗಿ ಆಗದೇ ಇದ್ದರೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ಲೋ ಆಗಿ ನಿಮ್ಮಿಬ್ಬರ ಬಾಂಡ್ ಅನ್ನೋದು ಮತ್ತೆ ಮೊದಲಿನ ಥರ ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ.
ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಔಟ್ಕಮ್ ಅನ್ನೋದು ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ನೀವೀಗ ತುಂಬ ಸ್ಟ್ರಾಂಗ್ ಆಗಿರ್ಬೋದು, ತುಂಬ ಕಾನ್ಫಿಡೆಂಟಲ್ಲಿ ಇರ್ಬೋದು, ಆದರೆ ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ನೀವು ನಿಮ್ಮ ಪೀಸನ್ನು ಅಥವಾ ನಿಮ್ಮ ಸ್ಪೇಸನ್ನು ಹುಡ್ಕೊಂಡಿದ್ದೀರಾ. ಆದರೆ ನೀವು ಕ್ಲಾರಿಟಿಯನ್ನು ಕೊಟ್ಟರೆ ಅಥವಾ ಈ ಪರ್ಸನ್ ಜೊತೆ ಮಾತಾಡಿದ್ರೆ ಔಟ್ಕಮ್ ಅನ್ನೋದು ಹೆಚ್ಚು ಸುಲಭವಾಗಿ ಪಾಸಿಟಿವ್ ಆಗಿ ಇರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ರೀಯೂನಿಯನ್ ಆಗುತ್ತಾ, ಅಂದರೆ ಈಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿದ್ರೆ, ಸಪ್ರೇಷನ್ ನಡೆದಿದ್ರೆ ಅಥವಾ ಮಾತುಕತೆ ಸ್ವಲ್ಪ ಕಡಿಮೆ ಆಗಿದ್ರೆ ಮತ್ತೆ ರೀಯೂನಿಯನ್ ಆಗುತ್ತಾ, ಮೊದಲಿನ ಥರ ಆಗ್ತೀರಾ ಅಂತ ನಿಮ್ಮ ಮತ್ತು ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇವರಿಂದ ಕಮ್ಯುನಿಕೇಷನ್ ಬರೋದಂತೂ 100% ಅಂತ ಎನರ್ಜಿ ತೋರಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಇದೆ ಅದು ಕ್ಲಿಯರ್ ಆಗುವ ಚಾನ್ಸಸ್ ತುಂಬ ಇದೆ. ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸ್ಲೋ ಆಗಿ ಇವರು ನಿಮ್ಮ ಹತ್ರ ಬಂದರೂ ಕೂಡ ಲಾಂಗ್ ಟರ್ಮ್ ಡಿಸಿಷನನ್ನು ತಗೊಳ್ಳುವಂಥ ಚಾನ್ಸಸ್ ತುಂಬ ಇದೆ. ಬ್ರೇಕಪ್ ಎನರ್ಜಿ ಅಂತೂ ಕಾಣಿಸ್ತಾ ಇಲ್ಲ, ಡಿಸ್ಟೆನ್ಸ್ ಎನರ್ಜಿ ಕಾಣಿಸ್ತಾ ಇದೆ. ರೀಯೂನಿಯನ್ ಆಗುವ ಎನರ್ಜಿ ಕೂಡ ಇಲ್ಲಿ ತುಂಬ ಜಾಸ್ತಿ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ಈಗ ಪ್ರೆಸೆಂಟಲ್ಲಿ ನೀವು ಡೀಲ್ ಮಾಡ್ತಾ ಇದ್ದೀರೋ ಈ ಪರ್ಸನ್ ನಿಮಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಇರುವ ರಿಲೇಷನ್ಶಿಪ್ ಯಾವುದೇ ಆಗಿರ್ಬೋದು, ಮದರ್ ಫಾದರ್ ಮಕ್ಕಳ ರಿಲೇಷನ್ಶಿಪ್ ಆಗಿರಬಹುದು, ಅಥವಾ ನೀವು ಇವರ ಹಸ್ಬೆಂಡ್ ವೈಫ್ ಆಗಿರಬಹುದು, ಇಲ್ಲಿ ಮೇಲ್ ಫೀಮೇಲ್ ಯಾರೇ, ಅಥವಾ ನೀವು ಲವರ್ಸ್ಗಳಾಗಿರ್ಬೋದು, ಕಪಲ್ಸ್ಗಳಾಗಿರಬಹುದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಫ್ರೆಂಡ್ಶಿಪ್ಪಲ್ಲಿರ್ಬೋದು, ಏನೇ ಆಗಿದ್ರೂ ಕೂಡ ನಿಮ್ಮನ್ನು ಇವರು ತುಂಬ ಸ್ಪೆಷಲ್ ಅಂತ ಅಂದ್ಕೊಳ್ತಾರೆ. ಅಂದರೆ ತುಂಬ ಸ್ಪಿರಿಚುವಲ್ಲಾಗಿ ನಿಮ್ಮನ್ನು ನಂಬ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಅಟ್ರಾಕ್ಟೆಡ್ ಫೀಲ್ ಮಾಡ್ಕೊಳ್ತಾರೆ. ಯಾವುದೇ ವಿಷಯ ಇದ್ದರೂ ನಿಮ್ಮನ್ನು ತುಂಬ ಬೇಗ ನಂಬ್ತಾರೆ ಈ ಪರ್ಸನ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಮಾತುಕತೆ ಆಗಿರಬಹುದು, ನಿಮ್ಮ ನಡವಳಿಕೆ ಆಗಿರಬಹುದು, ಅಥವಾ ನಿಮ್ಮ ಬ್ಯೂಟಿ ಕೂಡ ಆಗಿರ್ಬೋದು, ಇದೆಲ್ಲದರಿಂದ ಈ ಪರ್ಸನ್ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಇವ್ರ ಜೊತೆ ಮಾತಾಡಬೇಕಾದ್ರೆ ನಿಮ್ಮ ಮಾತುಗಳನ್ನು ಜಾಸ್ತಿ ಕೇಳಬೇಕು ಅಂತ ಅನಿಸುತ್ತೆ. ನಿಮ್ಮ ಬಿಹೇವಿಯರ್ ಅಂದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಮೆಚ್ಯೂರಿಟಿ ಅನ್ನೋದು ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಕೂಡ ಇವರು ತುಂಬ ಅಟ್ರಾಕ್ಟೆಡ್ ಆಗಿರಬಹುದು. ಇಲ್ಲಿ ಕೆಲವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಒಂದು ಡಿವೈನ್ ಎನರ್ಜಿ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಒಂದು ಸೋಲ್ಮೇಟ್ ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ತುಂಬ ಜನ್ಮದಿಂದ ಬಂದಿರುವಂಥ ಬಂಧ ಆಗಿರ್ಬೋದು, ಅಂದರೆ ಪಾಸ್ಟಿಂದ ಕೂಡ ನಿಮ್ಮಿಬ್ಬರ ಕನೆಕ್ಷನ್ ಇದೆ ಅನ್ನೋ ರೀತಿ ಇವರು ಅಂದ್ಕೊಳ್ತಾರೆ. ಒಂದೇ ವೈಬನ್ನು ಇಬ್ಬರು ಕೂಡ ಅನುಭವಿಸ್ತಾ ಇರ್ಬೋದು. ಅಂದರೆ ಇವ್ರಿಗೆ ಫೀಲ್ ಆಗ್ತಾ ಇರುವಂಥದ್ದು ನಿಮಗೂ ಕೂಡ ಒಂದೊಂದು ಸಲ ಫೀಲ್ ಆಗ್ತಾ ಇರ್ಬೋದು. ಇವ್ರೇನಾದರೂ ಕಷ್ಟದಲ್ಲಿದ್ದರೆ ಅಥವಾ ಇವರು ಏನಾದರೂ ದುಃಖದಲ್ಲಿದ್ದರೆ ಆ ಫೀಲ್ ನಿಮಗೂ ಕೂಡ ಆಗಿರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಬ್ಬರ ಮನಸ್ಸಿನಲ್ಲೂ ಒಂದೇ ರೀತಿಯ ಎನರ್ಜಿ ಫ್ಲೋ ಆಗೋ ರೀತಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನನ್ನ ಲೈಫ್ನಲ್ಲಿ ಇವರಿದ್ದರೆ ಸಾಕು ಅನ್ನೋ ವೈಬ್ ಈ ಪರ್ಸನ್ನ ಮನಸ್ಸಿನಲ್ಲಿದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಯಾವುದೇ ಆಗಿರಬಹುದು, ಇಲ್ಲಿ ಮದರ್ ಫಾದರ್ ಕೂಡ ಆಗಿರ್ಬೋದು, ಯಾವುದೇ ಡ್ರಾಮಾ ಅನ್ನೋದು ಕಾಣಿಸ್ತಾ ಇಲ್ಲ. ಡೂಪ್ಲಿಕೇಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇಲ್ಲ. ತುಂಬ ಒಳ್ಳೆಯ ಬ್ಯೂಟಿಫುಲ್ ಪಾಸಿಟಿವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನನ್ನ ಜೀವನದಲ್ಲಿ ಇವರು ಇದ್ದರೆ ಒಳ್ಳೆಯದು, ಇವರಿಂದ ನನಗೆ ಒಳ್ಳೆಯದಾಗುತ್ತೆ. ಯಾವುದೇ ಒಂದು ಚೀಟ್ ಅನ್ನೋದಾಗಲಿ, ದ್ರೋಹ ಅನ್ನೋದಾಗಲಿ ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಇರುವಂಥ ಪ್ರೀತಿ ಅನ್ನೋದು, ಲವ್ ಅನ್ನೋದು ತುಂಬ ಜೆನ್ಯೂನ್ ಆಗಿದೆ, ತುಂಬ ಪ್ಯೂರ್ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದು ಬಾರಿ ಈ ಪರ್ಸನ್ನ ಲೈಫ್ನಲ್ಲಿ ಯಾವುದಾದ್ರೂ ಸಮಸ್ಯೆಗಳು, ಪ್ರಾಬ್ಲಮ್ಸ್ಗಳು ಬಂದಾಗ ನಿಮಗೆ ಹೇಳ್ಕೋಬೋದು. ಆದರೆ ತುಂಬ ಸಮಸ್ಯೆಗಳನ್ನು ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಕಂಡುಕೊಡ್ತೀರಾ. ಅದೇ ರೀತಿ ಎಲ್ಲ ಸಮಸ್ಯೆಗಳಲ್ಲೂ ನೀವು ಇವರಿಗೆ ಸಹಾಯವಾಗಿ ನಿಲ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಅಂದರೆ ಇವರಿಗೆ ಸಹಾಯ ಬೇಕಾದಾಗಲೆಲ್ಲ ನೀವು ಸಹಾಯ ಮಾಡ್ತೀರಾ. ಇವರ ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಅಂದರೆ ಫೈನಾನ್ಷಿಯಲಿ ಏನಾದರೂ ಡೌನ್ ಆದಾಗ, ಯಾವುದೇ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಮನಸ್ಸಿನಲ್ಲಿ ಏನಾದರೂ ಬೇಜಾರು ಆಗಿರಬಹುದು, ಇದೆಲ್ಲವನ್ನು ನೀವು ಸಾಲ್ವ್ ಮಾಡ್ತೀರಾ. ಆದರೆ ತುಂಬ ಸಲ ಈ ಪರ್ಸನ್ ಈ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ.
ಮಾಡ್ಕೊಳ್ತಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಆದರೆ ತುಂಬ ಟೈಮ್ನಲ್ಲಿ ನೀವು ಇವರಿಗೆ ಹೆಲ್ಪನ್ನು ಮಾಡಿದಿರಾ, ಇವರ ಜೊತೆ ನಿಂತಿದ್ದೀರಾ, ಎಲ್ಲ ಸಹಾಯಕ್ಕಾಗಿ ಕೂಡ ಇವರ ಜೊತೆಲೇ ನಿಂತಿದ್ದೀರಾ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಅದೆಲ್ಲದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಬಗ್ಗೆ ಒಳ್ಳೆಯ ಒಂದು ಪಾಸಿಟಿವ್ ಯೋಚನೆಯನ್ನು ಮಾಡ್ತಾರೆ. ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಇವ್ರು ಅಂದ್ಕೊಳ್ಳೋದು ನಿಮಗೆ ಟೆನ್ಷನ್ ಕೊಡಬಾರ್ದು, ಯಾವುದೇ ಸಮಸ್ಯೆ ಇದ್ದರೂ ಇವರಾಗೆ ಪರಿಹಾರ ಮಾಡ್ಕೋಬೇಕು, ಮೊದಲು ಇವರೇ ಹ್ಯಾಂಡಲ್ ಮಾಡಿ, ಆಗದೇ ಇದ್ದರೆ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅಂದ್ಕೊಳ್ತಾರೆ. ತುಂಬ ಎಮೋಷ್ನಲಿ ನಿಮ್ಮ ಬಗ್ಗೆ ಕನೆಕ್ಟ್ ಆಗಿದ್ದಾರೆ. ಬಟ್ ಈ ಪರ್ಸನ್ನ ಟಫ್ ಸಿಚುವೇಷನ್ನಲ್ಲಿ ನಿಮ್ಮ ಎನರ್ಜಿ ಇವರ ಕಡೆಗೆ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ ಅಂತ ಇವರಿಗೆ ಗೊತ್ತಿದೆ. ಅಂದರೆ ಎಲ್ಲ ಕಷ್ಟದ ಸಮಯದಲ್ಲೂ, ಎಲ್ಲ ಟಫ್ ಟೈಮ್ನಲ್ಲೂ ಕೂಡ ನೀವು ಈ ಪರ್ಸನ್ ಜೊತೆ ಇರ್ತೀರಾ ಅಂತ ಇವರು ಫೀಲ್ ಮಾಡ್ಕೊಳ್ತಾರೆ. ಟೋಟಲ್ ಆಗಿ ಹೇಳಬೇಕು ಅಂದರೆ ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ಕಪಲ್ಸ್ಗಳಾಗಿರ್ಬೋದು, ಲವರ್ಸ್ಗಳಾಗಿರ್ಬೋದು, ಅಥವಾ ಪೇರೆಂಟ್ಸ್ ಆಗಿರ್ಬೋದು, ಏನೇ ಆಗಿದ್ರೂ ಕೂಡ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ ಈ ಪರ್ಸನ್. ಅಂದರೆ ನಿಮ್ಮ ಬ್ಯೂಟಿಗೆ ಕೂಡ ತುಂಬ ಅಟ್ರಾಕ್ಟೆಡ್ ಆಗಿರಬಹುದು. ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ನಿಮ್ಮ ನಗು ಅನ್ನೋದು, ನಿಮ್ಮ ಮಾತು ಅನ್ನೋದು ಎಲ್ಲವೂ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನು ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ನಿಮ್ಮನ್ನು ಇವರು ಒಂದು ಬ್ಲೆಸ್ಸಿಂಗ್ ಇದ್ದಂತೆ ಅಂತ ಭಾವಿಸ್ಕೊಳ್ತಾರೆ. ಅಂದರೆ ನೀವಿದ್ದರೆ ಇವರ ಲೈಫ್ನಲ್ಲಿ, ಇವರ ಡೆಸ್ಟಿನಿಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಕೆಲವೊಬ್ಬರ ಎನರ್ಜಿಯಲ್ಲಿ ನೀವು ಇವರ ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋದು ಕೂಡ ಇವರ ಮನಸ್ಸಿನ ಒಂದು ತುಂಬಾ ದೊಡ್ಡ ಆಸೆ ಅಂತಲೇ ಹೇಳ್ಬೋದು, ಒಂದು ದೊಡ್ಡ ವಿಶ್ ಅಂತಲೇ ಹೇಳ್ಬೋದು. ಆ ರೀತಿ ಎನರ್ಜಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮನ್ನು ತುಂಬ ಪ್ಯೂರ್ ಸೋಲ್ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ನೀವು ಇವರ ಲೈಫ್ನಲ್ಲಿದ್ದರೆ ಲೈಫ್ ತುಂಬ ಸೇಫ್ ಆಗಿರುತ್ತೆ, ಅಲ್ಲಿ ಯಾವುದೇ ಡ್ರಾಮಾ ಇರೋದಿಲ್ಲ, ಯಾವುದೇ ಚೀಟ್ ಅನ್ನೋದು ಇರೋದಿಲ್ಲ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಅನ್ನೋದು ಕೇವಲ ಕ್ರಶ್ ಅಂತ ಅನ್ನಿಸ್ತಾ ಇಲ್ಲ, ಕೇವಲ ಅಟ್ರಾಕ್ಷನ್ ಅಂತ ಅನ್ನಿಸ್ತಾ ಇಲ್ಲ, ಒಂದು ಡಿವೈನ್ ಕನೆಕ್ಷನ್ ಇದೆ, ಸ್ಪಿರಿಚುವಲ್ ಆಗಿ ಒಂದು ಕನೆಕ್ಷನ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಒಂದೆರಡು ದಿನ ನೀವು ದೂರ ಇದ್ದರೂ ಕೂಡ, ಅಥವಾ ಏನಾದರೂ ಮಾತುಕತೆ ಅನ್ನೋದು ನಿಮ್ಮಿಬ್ಬರ ನಡುವೆ ಕಡಿಮೆ ಆದರೂ ಇವರು ತುಂಬ ಯೋಚನೆ ಮಾಡ್ತಾರೆ. ಏನಾಯಿತು, ಯಾಕಿಷ್ಟು ಡಿಸ್ಟೆನ್ಸ್, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಕಾಲ್ ಮಾಡಲಿಲ್ಲ, ಈ ರೀತಿಯ ಚಿಂತೆ ಕೂಡ ಇವರ ಮನಸ್ಸಿನಲ್ಲಿ ತುಂಬ ಫೀಲ್ ಮಾಡ್ಕೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಒಟ್ಟಿನಲ್ಲಿ ಎಮೋಷ್ನಲ್ ಆಗಿ ನಿಮಗೆ ತುಂಬ ಅಟ್ಯಾಚ್ಮೆಂಟನ್ನು ನಿಮ್ಮ ಬಗ್ಗೆ ಬೆಳೆಸ್ಕೊಂಡಿದ್ದಾರೆ. ಇನ್ನು ನಿಮ್ಮಿಬ್ಬರ ನಡುವೆ ರಿಲೇಷನ್ಶಿಪ್ನ ಓವರ್ ಆಲ್ ಫ್ಯೂಚರ್ ಬಗ್ಗೆ ನೋಡೋದಾದರೆ, ಒಬ್ಬರನ್ನೊಬ್ಬರು ಡೀಪಾಗಿ ಕೇರ್ ಮಾಡ್ತೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಈಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಬಂದಿದ್ರೂ ಕೂಡ ಅದು ಕಡಿಮೆ ಆಗುವ ಚಾನ್ಸಸ್ ತುಂಬ ಇದೆ. ಪ್ಯೂರ್ ಅಫೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಇದು ಡಿವೈನ್ ಪ್ರೊಟೆಕ್ಷನ್ ಅನ್ನೋ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ನಡುವೆ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಡಿವೈನ್ ಕನೆಕ್ಷನ್ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಏನೇ ಕಷ್ಟ ಬಂದರೂ ಕೂಡ ನೀವು ಇವ್ರ ಜೊತೆ ಇರ್ತೀರಾ, ಸಪೋರ್ಟಿವ್ ಆಗಿ ಇರ್ತೀರಾ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಈ ಪರ್ಸನ್ನ ಓವರ್ ಆಲ್ ಎನರ್ಜಿಯನ್ನು ನೋಡ್ತಾ ಇದ್ದರೆ, ಈ ವ್ಯಕ್ತಿ ನಿಮಗೆ ತುಂಬ ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಮಿಬ್ಬರ ನಡುವೆ ಒಂದು ಡಿವೈನ್ ಸೋಲ್ಮೇಟ್ ಕನೆಕ್ಷನ್ ಇದೆ. ಅದೇ ರೀತಿ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ಯೂರ್ ಥಿಂಕನ್ನು ಮಾಡ್ತಾರೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ತುಂಬ ಬ್ಯೂಟಿಫುಲ್ ಆಗಿರೋ ರಿಲೇಷನ್ಶಿಪ್ ಅಂತ ಅಂದ್ಕೊಳ್ತಾರೆ. ಅವರ ಲೈಫ್ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ಗಳಿದ್ರೂ ಆ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತೀರಾ ಅಂತ ಇವರು ಅಂದ್ಕೊಂಡಿದ್ದಾರೆ, ಅಥವಾ ತುಂಬ ಕಷ್ಟಕ್ಕೆ ನೀವು ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಒಂದು ಡೀಪ್ ಎಮೋಷ್ನಲ್ ಸೋಲ್ಫುಲ್ ಲಾಂಗ್ ಟರ್ಮ್ ಬಾಂಡ್ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ ಕಾಣಿಸ್ತಾ ಇದೆ. ಫ್ಯೂಚರಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ಕೊಳ್ತಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಇಮೋಷ್ನಲಿ ನಿಮ್ಮಿಂದ ಸಪೋರ್ಟ್ ಸಿಗುತ್ತೆ. ಅಂದರೆ ನೀವಿದ್ದರೆ ಇವ್ರಿಗೆ ಲೈಫ್ನಲ್ಲಿ ಸ್ಟೆಬಿಲಿಟಿ ಅನ್ನೋದು ಸಿಗುತ್ತೆ, ಇವರನ್ನು ಹೀಲ್ ಮಾಡ್ತೀರಾ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರಲ್ಲಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಪೊಸೆಸಿವ್ನೆಸ್ ಅನ್ನೋದು ಜಾಸ್ತಿ ಆಗ್ಬೋದು. ಜಲಸಿ ಅಲ್ಲ, ತುಂಬ ನಿಮ್ಮವರು ಅನ್ನೋ ಭಾವನೆ, ಅಂದರೆ ಈ ಪರ್ಸನ್ಗೆ ನೀವು ಇವರ ಸ್ವಂತ ಅನ್ನೋ ಭಾವನೆ ಕೂಡ ಬರ್ಬೋದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಯಾರಾದರೂ ನೋವು ಕೊಡಬಾರ್ದು, ನಿಮ್ಮನ್ನು ಯಾರೂ ಕೂಡ ಹರ್ಟ್ ಮಾಡಬಾರ್ದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನೀವು ತುಂಬ ಸ್ಪೆಷಲ್ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಓವರಾಲ್ ಆಗಿ ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಫ್ಯೂಚರಲ್ಲಿ ನಿಮ್ಮಿಬ್ಬರ ನಡುವೆ ಡೀಪ್ ಲವ್ ಅನ್ನೋದು, ಸೋಲ್ಮೇಟ್ ಕನೆಕ್ಷನ್ ಅನ್ನೋದು, ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗ್ಬೋದು. ಸ್ಟ್ರಾಂಗ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋದು ಕೂಡ ಕಾಣಿಸ್ತಾ ಇದೆ. ಯು ಆರ್ ಮೈ ಪರ್ಸನ್ ಅನ್ನೋ ಫೀಲಿಂಗ್ ಈ ಪರ್ಸನ್ ನಿಮ್ಮ ಬಗ್ಗೆ ಬೆಳೆಸ್ಕೋಬೋದು. ಪೊಸೆಸಿವ್ನೆಸ್ ಅನ್ನೋದು ತುಂಬ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಅಂದರೆ ಸ್ವೀಟ್ ವೇನಲ್ಲಿ ಯಾವುದೇ ಜಲಸಿ ಫೀಲಿಂಗನ್ನು ಮಾಡ್ಕೊಳ್ಳೋದಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.